TV910ಗೆ ಸ್ವಾಗತ. ನಾನು ಅಸ್ಫಿಯಾ. ನೀವು ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ತಾಲೂಕು ಸಿಪಿಐಎಂ ಪಕ್ಷದ ಘಟಕ ವತಿಯಿಂದ ಪ್ರತಿಭಟನೆ. ನೀಟ್ ಹಗರಣದ ಮೂಲಕ ಕೇಂದ್ರ ಬಿಜೆಪಿ ಸರ್ಕಾರ ಲಕ್ಷಾಂತರ ಮಂದಿ ವಿದ್ಯಾರ್ಥಿಗಳ ವೈದ್ಯಕೀಯ ಶಿಕ್ಷಣದ ಕನಸನ್ನು ನುಚ್ಚು ನೂರು ಮಾಡಿದೆ. ಇದು ಶಿಕ್ಷಣ ಕ್ಷೇತ್ರದ ಅತಿ ದೊಡ್ಡ ಹಗರಣವಾಗಿದ್ದು, ಇದರ ನೇರ ಹೊಣೆಯು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ರಾಜೀನಾಮೆ ನೀಡಬೇಕು ಎಂದು ಸಿಪಿಎಂ ಜಿಲ್ಲಾ ಕಾರ್ಯದರ್ಶಿ ಮುನಿವೆಂಕಟಪ್ಪ ಒತ್ತಾಯ ಮಾಡಿದರು. ಬಾಗೇಪಲ್ಲಿ ಪಟ್ಟಣದಲ್ಲಿ ಮಂಗಳವಾರ ನೀಟ್ ಪರೀಕ್ಷಾ ಪದ್ಧತಿ ವಾಪಸ್ಸಿಗೆ ಒತ್ತಾಯ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಸಿಪಿಎಂ ಪಕ್ಷದ ತಾಲೂಕು ಘಟಕ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಈ ವೇಳೆ ಸಿಪಿಎಂ ಜಿಲ್ಲಾ ಕಾರ್ಯದರ್ಶಿ ಎಂಪಿ ಮುನಿವೆಂಕಟಪ್ಪ ಮಾತನಾಡಿ, ಶಿಕ್ಷಣ ಕ್ಷೇತ್ರದಲ್ಲಿ ಹಿಂದೆಂದೂ ನಡೆಯದ ಅತಿ ದೊಡ್ಡ ಹಗರಣವನ್ನು ಕೇಂದ್ರ ಬಿಜೆಪಿ ಸರ್ಕಾರ ಮಾಡಿದೆ. ನೀಟ್ ಹೆಸರಿನಲ್ಲಿ ವೈದ್ಯರಾಗಲು ಕನಸು ಕಂಡ ಪ್ರತಿಭಾವಂತ ಗ್ರಾಮೀಣ ಹಾಗೂ ಶ್ರಮಪಟ್ಟು ಓದುವವರಿಗೆ ಅವಕಾಶಗಳಿಂದ ವಂಚಿತರಾಗುವಂತೆ ಹಗರಣ ಮಾಡಲಾಗಿದೆ. ಹಾಗಾಗಿ ಇಂತಹ ಭ್ರಷ್ಟಾಚಾರಕ್ಕೆ ಕುಮ್ಮಕ್ಕು ನೀಡುವ ನೀಟ್ ಪರೀಕ್ಷಾ ಪದ್ಧತಿ ವಾಪಸ್ಸಾಗಬೇಕು. ನೀಟ್ ಹಗರಣದ ಹೊಣೆಗಾರಿಕೆಯನ್ನು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರವರು ಹೊತ್ತು ಕೂಡಲೇ ರಾಜೀನಾಮೆ ಸಲ್ಲಿಸಬೇಕು ಎಂದು ಒತ್ತಾಯಿಸಿದರು. ರಘುರಾಮರೆಡ್ಡಿ ಮಾತನಾಡಿ, ಶಿಕ್ಷಣದ ಕೇಂದ್ರೀಕರಣ, ವಾಣಿಜ್ಯೀಕರಣ, ಕೋಮುವಾದೀಕರಣ, ಕೇಂದ್ರೀಕೃತ ಪರೀಕ್ಷಾ ರದ್ದುಗೊಳಿಸಬೇಕು. ಜುಲೈ 1ರಿಂದ ಜಾರಿಗೆ ತಂದಿರುವ ಹೊಸ ಪ್ರಜಾಪ್ರಭುತ್ವ ಹಾಗೂ ಜನವಿರೋಧಿ ಕ್ರಿಮಿನಲ್ ಕಾನೂನನ್ನು ವಾಪಸ್ ಪಡೆಯಬೇಕು. ನೀಟ್ ಪರೀಕ್ಷೆ ರದ್ದು, ಕೇಂದ್ರ ಶಿಕ್ಷಣ ಸಚಿವ ರಾಜೀನಾಮೆ, ನೀಟ್ ಪರೀಕ್ಷೆ ಭಾಗಿಯಾಗಿದ್ದವರನ್ನು ಶಿಕ್ಷೆ ಆಗಲೇಬೇಕು. ಜುಲೈ 1ರಿಂದ ಜಾರಿಗೆ ಆಗಿರುವ ಹೊಸ ಕಾನೂನುಗಳು ವಾಪಸ್ ಆಗಬೇಕು. ಅಲ್ಪಸಂಖ್ಯಾತರ ಮೇಲೆ ಮತಾಂಧ ದಾಳಿ ನಿಲ್ಲಬೇಕು. ಅಲ್ಪಸಂಖ್ಯಾತರಿಗೆ ರಕ್ಷಣೆ ನೀಡಬೇಕು. ಕೇಂದ್ರ ಸರ್ಕಾರ ಭ್ರಷ್ಟಾಚಾರ ವಿರೋಧಿ ನೀತಿಗಳನ್ನು ವಾಪಸ್ ಆಗಲೇಬೇಕು. ಗೋಹತ್ಯೆ ಅಥವಾ ಗೋಮಾಂಸ ಪತ್ತೆ ಆಧಾರ ರಹಿತ ಆರೋಪಿಸಿ ಮಧ್ಯಪ್ರದೇಶದ ಮಾಂಡ್ಲಾದಲ್ಲಿ 11 ಮುಸ್ಲಿಮರ ಮನೆಗಳು ನೆಲಸಮಗೊಳಿಸಲಾಗಿದೆ. ಇದರ ವಿರುದ್ಧ ಪ್ರತಿಭಟನೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಸಿಪಿಎಂ ಪಕ್ಷದ ತಾಲೂಕು ಎಂಎನ್ ರಘುರಾಮರೆಡ್ಡಿ, ಸಿಪಿಎಂ ಪಕ್ಷದ ಮುಖಂಡರಾದ ಚನ್ನರಾಯಪ್ಪ, ನರಸಿಂಹಾರೆಡ್ಡಿ, ಮುಸ್ತಫಾ, ಜಿ ಕೃಷ್ಣಪ್ಪ, ಮುನಿಯಪ್ಪ, ಡಿಸಿ ಶ್ರೀನಿವಾಸ್, ನಾಗರಾಜು, ಕೂಲಿಂಪಲ್ಲಿ ಚಲಪತಿ, ಜಿಲ್ಲಾ ಸಂಚಾಲಕ ಶ್ರೀನಿವಾಸ್, ಸೋಮಶೇಖರ್ ರೆಡ್ಡಿ, ಎಸ್ಎಫ್ಐ ಸೋಮಶೇಖರ್, ಬಯಪರೆಡ್ಡಿ, ಸಾವಿತ್ರಮ್ಮ, ರಾಮಲಿಂಗಪ್ಪ, ಶ್ರೀನಿವಾಸ್, ವೆಂಕಟರಮಣ, ಚಿನ್ನಾಗಪ್ಪ, ಆಂಜಿನಪ್ಪ, ರಾಮಾಂಜ್ ಇನ್ನು ಮುಂತಾದವರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ರಾನಗೋಪಾಲ ರೆಡ್ಡಿ, TV910 ಕನ್ನಡ ನ್ಯೂಸ್, ಬಾಗೇಪಲ್ಲಿ. ಎಲ್ಲ ಮಾತುಗಳು ಕೂಡ ಎಲೆಕ್ಷನ್ ಕಮಿಷನ್ ಏನು ಮಾಡಲಿಲ್ಲ, ಇದು ಕಾನೂನುಗಳು ಏನು ಮಾಡಲಿಲ್ಲ, ಪೊಲೀಸ್ ಅವರು ಕೂಡ ಏನು ಮಾಡಲಿಲ್ಲ. ಸಿಪಿಎಂ ಪಕ್ಷ ಇವತ್ತು ಒತ್ತಾಯ ಮಾಡ್ತಾ ಇದೆ. ಅದರ ಪರಿಣಾಮ ಏನಾಯ್ತು? ಮಧ್ಯಪ್ರದೇಶದಲ್ಲಿ ಸುಮಾರು 25 ಮುಸ್ಲಿಂ ಕುಟುಂಬಗಳನ್ನು ದನದ ಮಾಂಸ ಇದೆ ಅಂತ ಹೇಳ್ಬಿಟ್ಟು ಯಾವುದೇ ಸಾಕ್ಷ್ಯಾಧಾರ ಇಲ್ಲ, ದನದ ಮಾಂಸ ಇಟ್ಟಿದ್ದಾರೆ ಅನ್ನೋ ಒಂದೇ ಕಾರಣಕ್ಕೋಸ್ಕರ 15 ಮನೆಗಳನ್ನು JCB ತಂದು ಮನೆಯನ್ನು ನಿರ್ನಾಮ ಮಾಡಿ ಅವರನ್ನು ಬೀದಿಗೆ ತಳ್ಳಿದ್ದಾರೆ. ವಡೋದರ ಗುಜರಾತ್ ಒಬ್ಬ ಪ್ರಜ್ಞಾವಂತ ಮುಸ್ಲಿಂ ಕುಟುಂಬ ಅವ್ರ ಮನೆ ಬೇಕು ಬಾಡಿಗೆ ಅಂದ್ರೆ ಬಾಡಿಗೆ ಮನೆಯನ್ನು ಕೊಡಲಿಲ್ಲ. ಉತ್ತರ ಪ್ರದೇಶದಲ್ಲಿ ಇವತ್ತು ಕೊಲೆಗಳು ಜಾಸ್ತಿ ಆಗ್ತಾ ಇದೆ, ಮುಸ್ಲಿಂ ಸಮುದಾಯದ ಮೇಲೆ ದಾಳಿಗಳು ಜಾಸ್ತಿ ಆಗ್ತಾ ಇದೆ. ಅದರ ಬಗ್ಗೆ ನರೇಂದ್ರ ಮೋದಿ ಮಾತಾಡಲ್ಲ, ಇದರ ಬಗ್ಗೆ ರಾಷ್ಟ್ರಪತಿಗಳು ಮಾತಾಡ್ತಾ ಇಲ್ಲ, ಈ ಬಗ್ಗೆ ಕಾನೂನುಗಳು ಕೂಡ ಏನು ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ. ಇವತ್ತು ಸಿಪಿಎಂ ಪಕ್ಷ ಹೇಳ್ತಾ ಇದೆ, ಅಲ್ಪಸಂಖ್ಯಾತರಿಗೆ ರಕ್ಷಣೆ ಬೇಕು. ಅಲ್ಪಸಂಖ್ಯಾತ ಮುಸ್ಲಿಂ ಸಮುದಾಯವನ್ನು ರಕ್ಷಣೆ ಮಾಡಲಿಕ್ಕೆ, ಅಲ್ಪಸಂಖ್ಯಾತ ರಕ್ಷಣೆ ಮಾಡಲಿಕ್ಕೆ ಈ ನೆಲದ ಕಾನೂನನ್ನು ಎಲ್ಲರಿಗೂ ಒಂದೇ ಅಂತಕ್ಕಂಥದ್ದನ್ನು ನಾವು ನೆಲೆಸಬೇಕು ಅಂತಕ್ಕಂಥದ್ದನ್ನು ಸಿಪಿಎಂ ಪಕ್ಷ ಒತ್ತಾಯ ಮಾಡ್ತಾ ಇದೆ. ಹಾಗಾಗಿ ಬಂಧುಗಳೇ, ಈ 3 ಅಂಶಗಳು ಇವತ್ತು ಭಾರತ ದೇಶದ ದಿಕ್ಸೂಚಿ ಆಗ್ತಾ ಇದೆ. ಭಾರತ ಎಂತ ಭಾರತಕ್ಕೆ ಹೋಗ್ತಾ ಇದೀವಿ? ನಮ್ಮ ಪೂರ್ವಿಕರು ನಮಗೆ ಶಿಕ್ಷಣ ಬೇಕು ಅಂತೇಳಿ ಸರ್ಕಾರದ ಶಿಕ್ಷಣ ಬೇಕು, ಉಚಿತ ಶಿಕ್ಷಣ ಬೇಕು ಅಂತ ಇದ್ರು. ಇವತ್ತು ಲಕ್ಷಗಳು ಕಟ್ಟರು ಕೂಡ ಇವತ್ತು ಶಿಕ್ಷಣ ಸಿಗ್ತಾ ಇಲ್ಲ. ಈಗ ನೀಟ್ ಹೆಸರಿನಲ್ಲಿ ದೊಡ್ಡ ಹಗರಣ ನಡೀತಾ ಇದೆ. ಹಾಗಾಗಿ ಶಿಕ್ಷಣ ಸಚಿವರು ರಾಜೀನಾಮೆ ಆಗಬೇಕು. ಏನು ಇವತ್ತು ಕ್ರಿಮಿನಲ್ ಕಾನೂನು ಅದನ್ನು ವಾಪಸ್ ಪಡೆಯಬೇಕು. ತಕ್ಷಣ ರಾಜೀನಾಮೆ ನೀಡಲೇಬೇಕು.